ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕಾ. ಸ್ನೇಹಿತರೆ, ಪ್ರೀವಿಯಸ್ 2 ವಿಡಿಯೋಗಳಲ್ಲಿ ನಾನು VAO ಬಗ್ಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ, ಯಾವ ರೀತಿಯಾಗಿ ಕ್ವೆಶನ್ ಪೇಪರ್ ಫ್ರೇಮ್ ಮಾಡಬಹುದು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅದರ ಮುಂದುವರೆದ ಭಾಗವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವುದ್ಯಾವ್ದ್ರ ಬಗ್ಗೆ ಹೇಗೆ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ ಅಂತ ಹೇಳಿ. ಸೊ ಯಾರು ಪ್ರೀವಿಯಸ್ ವಿಡಿಯೋನ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡ್ಕೊಂಡ್ಬನ್ನಿ. ಆ ಒಂದು ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ತಡ ಮಾಡದೆ ಬನ್ನಿ, ಬೇಗ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿಯಾಗಿದೆ. ಈ ಕೆಳಗಿನ ಯಾವ ಹೇಳಿಕೆಯು ಕದಂಬ ರಾಜಸ್ಥಾಪಕ ಮಯೂರವರ್ಮನ ಕುರಿತು ನಿಜವಲ್ಲ ಅಂತ ಪ್ರಶ್ನೆ ಇದೆ. 60ನೇ ಪ್ರಶ್ನೆ. ಸೊ ಇದು ಆಲ್ರೆಡಿ ಮಾಡಿದ್ದೆ ಅಂತ ಅನ್ಸುತ್ತೆ ಲಾಸ್ಟ್ ವಿಡಿಯೋದಲ್ಲಿ. ಇದಕ್ಕೆ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಆತ ತಾಳಗುಂದ ಸ್ತಂಭ ಶಾಸನವನ್ನು ಕೆತ್ತಿಸಿದ್ದಾನೆ ಅನ್ನೋಂಥದ್ದು ಇದು ರಾಂಗ್ ಇಲ್ಲಿ ಆ್ಯಕ್ಚುಲಿ. ಯಾಕೆಂತಂದರೆ ತಾಳಗುಂದ ಸ್ತಂಭ ಶಾಸನವನ್ನು ರಚನೆ ಮಾಡಿದ್ದಾರಪ್ಪ ಅಂತ ಹೇಳಿದ್ರೆ ಕುಬ್ಜ ಕವಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇದು ಇಲ್ಲಿ ರಾಂಗ್. 61ನೇ ಪ್ರಶ್ನೆ ನೋಡಿ, ಇಮ್ಮಡಿ ಪುಲಕೇಶಿ ತನ್ನ ಆಸ್ಥಾನದಲ್ಲಿ ಪರ್ಷಿಯಾದ ರಾಯಭಾರಿಗಳನ್ನು ಬರಮಾಡಿಕೊಳ್ಳುತ್ತಿರುವ ದೃಶ್ಯವನ್ನು ತೋರುವ ಚಿತ್ರ ಈ ಸ್ಥಳದಲ್ಲಿ ಇದೆ ಅಂತ ಇದೆ. ಇಮ್ಮಡಿ ಪುಲಕೇಶಿ ಅವನ ಆಸ್ಥಾನಕ್ಕೆ ಪರ್ಷಿಯಾದ ರಾಯಭಾರಿಗಳನ್ನ ಬರಮಾಡಿಕೊಂಡಿರ್ತಾನೆ. ಸೊ ಆ ಒಂದು ದೃಶ್ಯವನ್ನು ತೋರಿಸ್ತಕ್ಕಂತಹ ಚಿತ್ರ ಎಲ್ಲಿದೆ ಅಂತ ಹೇಳಿ. ಆಪ್ಷನ್ ಎ ಐಹೊಳೆ, ಆಪ್ಷನ್ ಬಿ ಬಾದಾಮಿ ಗುಹಾಲಯ, ಆಪ್ಷನ್ ಸಿ ಪಟ್ಟದಕಲ್ಲು, ಆಪ್ಷನ್ ಡಿ ಅಜಂತ ಗುಹಾಲಯ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಅಜಂತ ಗುಹಾಲಯದಲ್ಲಿ ಇಮ್ಮಡಿ ಪುಲಕೇಶಿ ಅವರ ಆಸ್ಥಾನಕ್ಕೆ ಪರ್ಷಿಯಾದ ರಾಯಭಾರಿಗಳನ್ನ ಬರಮಾಡ್ಕೊಳ್ತಾ ಇರ್ತಕ್ಕಂತಹ ದೃಶ್ಯ ಈ ಒಂದು ಸ್ಥಳದಲ್ಲಿ ಇರೋ ಅಂಥದ್ದು. 62ನೇ ಪ್ರಶ್ನೆ ನೋಡಿ, ಹರ್ಷನಿಗಿಂತ 2ನೇ ಪುಲಕೇಶಿಯ ಹೆಚ್ಚಿನ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಕೆಳಕಂಡ ಯಾವುದರಲ್ಲಿ ಸಿಗುತ್ತದೆ ಅಂತ ಇದೆ. ಸೊ ಆಪ್ಷನ್ ಎ ಹರ್ಷಚರಿತದಲ್ಲಿ ಮಾತ್ರ, ಆಪ್ಷನ್ ಬಿ ಐಹೊಳೆ ಪ್ರಶಸ್ತಿಯಲ್ಲಿ ಮಾತ್ರ, ಆಪ್ಷನ್ ಬಿ ಐಹೊಳೆ ಪ್ರಶಸ್ತಿ ಹಾಗೂ ಚೀನಿಯರ ವೃತ್ತಾಂತಗಳು, ಆಪ್ಷನ್ ಡಿ ಐಹೊಳೆ ಪ್ರಶಸ್ತಿ, ಹರ್ಷಚರಿತ ಮತ್ತು ಚೀನಿಯರ ವೃತ್ತಾಂತಗಳು ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಐಹೊಳೆ ಪ್ರಶಸ್ತಿ ಹಾಗೆ ಚೀನಿಯರ ವೃತ್ತಾಂತಗಳು ಇದಕ್ಕೆ ಸರಿಯಾದಂತಹ ಉತ್ತರ. ಇಲ್ಲಿ ನೋಡಿ, ಯಾವುದರಲ್ಲಿ ಹರ್ಷನಿಗಿಂತ 2ನೇ ಪುಲಕೇಶಿ ಹೆಚ್ಚಿನ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಅನ್ನುವಂಥದ್ದು ಈ ಒಂದು ಐಹೊಳೆ ಹಾಗೇನೆ ಚೀನಿಯರ ವೃತ್ತಾಂತಗಳು ಅಲ್ಲಿ ಸಿಗೋ ಅಂಥದ್ದು. ಓಕೆನಾ. ನೆಕ್ಸ್ಟ್ ನೋಡಿ, 63ನೇ ಪ್ರಶ್ನೆ, ರಾಷ್ಟ್ರಕೂಟರ ಕಾಲದಲ್ಲಿ ಏಕಶಿಲೆಯಲ್ಲಿ ಕೆತ್ತಲಾದ ಶಿವ ದೇವಾಲಯವಿರುವ ಸ್ಥಳ ಯಾವುದು ಅಥವಾ ಎಲ್ಲಿದೆ ಅಂತ ಹೇಳಿ. ಏಕಶಿಲೆಯಲ್ಲಿ ಕೆತ್ತಿಸಿರ್ತಕ್ಕಂತಹ ಶಿವ ದೇವಾಲಯ ರಾಷ್ಟ್ರಕೂಟರ ಕಾಲದಲ್ಲಿ ಎಲ್ಲಿದೆ ಅಂತ ಹೇಳಿ. ಸೊ ಆನ್ಸರ್ ಏನಪ್ಪ ಅಂತಂದರೆ ಎಲ್ಲೋರದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಕೆತ್ತನೆಯಾದಂತಹ ಏಕಶಿಲಾ ವಿಗ್ರಹ ಶಿವ ದೇವಾಲಯ ಇರೋ ಅಂಥದ್ದು. ನೆಕ್ಸ್ಟ್ 64ನೇ ಪ್ರಶ್ನೆ, ಕವಿರಾಜ ಮಾರ್ಗವು ಕನ್ನಡದ ಶ್ರೇಷ್ಠ ಸಾಹಿತ್ಯ ಕೃತಿ ಅದು ರಚನೆಯಾದದ್ದು ಯಾವ ರಾಜವಂಶದ ಆಶ್ರಯದಲ್ಲಿ ಅಂತ ಪ್ರಶ್ನೆ ಇದೆ. ಕವಿರಾಜ ಮಾರ್ಗ ಅಂತಕ್ಕಂತಹ ಶ್ರೇಷ್ಠ ಕನ್ನಡದ ಕೃತಿ ಏನಿದೆ, ಈ ಒಂದು ಕೃತಿ ಯಾರ ಆಳ್ವಿಕೆಯ ಸಮಯದಲ್ಲಿ ಅಥವಾ ಯಾವ ರಾಜಮನೆತನ ಇದ್ದಂತಹ ಸಂದರ್ಭದಲ್ಲಿ ರಚನೆಯಾಗಿದ್ದು ಅಂತ ಹೇಳಿ. ಸೊ ಇಲ್ಲಿ ಆಪ್ಷನ್ ಎ ಬಾದಾಮಿ ಚಾಳುಕ್ಯರು, ಆಪ್ಷನ್ ಬಿ ತಲಕಾಡಿನ ಗಂಗರು, ಆಪ್ಷನ್ ಸಿ ರಾಷ್ಟ್ರಕೂಟರು, ಆಪ್ಷನ್ ಡಿ ಬನವಾಸಿಯ ಕದಂಬರು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಏನು? ಆಪ್ಷನ್ ಸಿ ರಾಷ್ಟ್ರಕೂಟರು ಏನಿದೆ ಸರಿಯಾದಂತಹ ಉತ್ತರ. ರಾಷ್ಟ್ರಕೂಟರ ರಾಜವಂಶದಲ್ಲಿ ಈ ಒಂದು ಕವಿರಾಜ ಮಾರ್ಗ ಅಂತಕ್ಕಂತಹ ಕೃತಿ ರಚನೆ ಆಗಿರುವಂಥದ್ದು. ಹಾಗಾದರೆ ಯಾರು ಕವಿರಾಜ ಮಾರ್ಗ ಕೃತಿಯನ್ನು ರಚನೆ ಮಾಡಿರೋದು ಅಂತ ಹೇಳಿದ್ರೆ ಅಮೋಘ ವರ್ಷ ನೃಪತುಂಗ ಏನಿದ್ದಾರೆ ಕವಿರಾಜ ಮಾರ್ಗ ಅಂತಕ್ಕಂತಹ ಕನ್ನಡದ ಶ್ರೇಷ್ಠ ಸಾಹಿತ್ಯ ಕೃತಿಯನ್ನು ರಚನೆ ಮಾಡಿರೋವಂಥದ್ದು. ನೆಕ್ಸ್ಟ್ ನೋಡಿ, 65ನೇ ಪ್ರಶ್ನೆ, ಗದ್ಯ ಕರ್ಣಾಮೃತ ಅನ್ನೋಂಥದ್ದು ಈ ಕೆಳಕಂಡ ಅಧ್ಯಯನಕ್ಕೆ ಮುಖ್ಯವಾದ ಆಕರ ಸಾಮಗ್ರಿಯಾಗಿದೆ. ಈ ಒಂದು ಗದ್ಯ ಕರ್ಣಾಮೃತ ಅನ್ನೋಂಥದ್ದು ಕೆಳಕಂಡ ಯಾವ ಒಂದು ಅಧ್ಯಯನಕ್ಕೆ ಮುಖ್ಯವಾಗಿರ್ತಕ್ಕಂತಹ ಒಂದು ಸೋರ್ಸಸ್ ಅಥವಾ ಮೆಟೀರಿಯಲ್ ಅಂತ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಆಪ್ಷನ್ ಎ ಹೊಯ್ಸಳ ಪಾಂಡ್ಯ ಸಂಬಂಧಗಳು, ಆಪ್ಷನ್ ಬಿ ಆರಂಭ ಕಾಲದಲ್ಲಿ ಚೋಳ ಪಲ್ಲವ ಸಂಬಂಧಗಳು, ಆಪ್ಷನ್ ಸಿ ಚಾಳುಕ್ಯ ರಾಷ್ಟ್ರಕೂಟ ಸಂಬಂಧಗಳು, ಆಪ್ಷನ್ ಡಿ ಮೇಲಿನ ಯಾವುದು ಕೂಡ ಅಲ್ಲ ಅಂತ ಇದೆ. ಸೊ ಆನ್ಸರ್ ಏನು ಇದಕ್ಕೆ? ಆಪ್ಷನ್ ಎ ಹೊಯ್ಸಳ ಪಾಂಡ್ಯ ಸಂಬಂಧಗಳು. ಗದ್ಯ ಕರ್ಣಾಮೃತ ಅಂತಕ್ಕಂಥದ್ದು ಹೊಯ್ಸಳ ಮತ್ತು ಪಾಂಡ್ಯ ಸಂಬಂಧಗಳ ಒಂದು ಅಧ್ಯಯನಕ್ಕೆ ಮುಖ್ಯವಾಗಿರ್ತಕ್ಕಂತಹ ಸೋರ್ಸಸ್ ಅಂತ ಹೇಳ್ಬೋದು. 66ನೇ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಹೊಯ್ಸಳ ದೇವಾಲಯ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಯಾವುದು ಅಂತ ಇದೆ. ಅಂದರೆ ಹೊಯ್ಸಳರ ಕಾಲದಲ್ಲಿ ಕಟ್ಟಿಸ್ತಾ ಇದ್ದಂತಹ ದೇವಸ್ಥಾನಗಳಾಗಿರ್ಬೋದು ಅಥವಾ ವಾಸ್ತುಶಿಲ್ಪಗಳಾಗಿರ್ಬೋದು, ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಲಕ್ಷಣಗಳು ಏನು, ಯಾವ ಒಂದು ಲಕ್ಷಣವನ್ನು ಒಳಗೊಂಡಿದ್ವು ಅಂತಕ್ಕಂಥದ್ದು. ಸೊ ಇಲ್ಲಿ ನಕ್ಷತ್ರಾಕಾರದ ಗರ್ಭಗುಡಿ ಏನಿದೆ ಇವರ ಕಾಲದಲ್ಲಿ ವಾಸ್ತುಶಿಲ್ಪದ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಲಕ್ಷಣ ಆಗಿತ್ತು. ನಕ್ಷತ್ರಾಕಾರದ ಗರ್ಭಗುಡಿ ಯಾರ ಕಾಲದಲ್ಲಿ? ಹೊಯ್ಸಳರ ಕಾಲದಲ್ಲಿ. 67ನೇ ಪ್ರಶ್ನೆ,
ಭಾರತದ ಭೌಗೋಳಿಕ ಕೇಂದ್ರ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಅಲಹಾಬಾದ್, ಆಪ್ಷನ್ ಸಿ ಜಬಲ್ಪುರ, ಆಪ್ಷನ್ ಡಿ ಯಾವುದು ಸಹ ಅಲ್ಲ ಅಂತ. ಸೊ ಇಲ್ಲಿ ಭಾರತದ ಭೌಗೋಳಿಕ ಕೇಂದ್ರ ಎಲ್ಲಿದೆ ಅಂತ ಹೇಳಿದರೆ ಜಬಲ್ಪುರದಲ್ಲಿ ಭೌಗೋಳಿಕ ಕೇಂದ್ರ ಇರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. 68ನೇ ಪ್ರಶ್ನೆ ನೋಡಿ, ಕೆಲವೊಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಸಲ್ಲಿ ಯಾವುದು ತಪ್ಪಾಗಿದೆ ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗುತ್ತೆ. ಆಪ್ಷನ್ ಎ ಭಾರತ ಬಾಂಗ್ಲಾದೇಶದ ಅತಿ ದೀರ್ಘ ಗಡಿಯನ್ನು ಹೊಂದಿದೆ. ಆಪ್ಷನ್ ಬಿ ಭಾರತ ಅಫ್ಘಾನಿಸ್ತಾನದೊಂದಿಗೆ ಅತಿ ಕಡಿಮೆ ಗಡಿಯನ್ನು ಹೊಂದಿದೆ. ಆಪ್ಷನ್ ಸಿ ಭಾರತ ಪಾಕಿಸ್ತಾನಕ್ಕಿಂತ ಚೀನಾದ ಜೊತೆಗೆ ಅತಿ ದೀರ್ಘ ಗಡಿಯನ್ನು ಹೊಂದಿದೆ. ಆಪ್ಷನ್ ಡಿ ಭಾರತ ನೇಪಾಳಕ್ಕಿಂತ ಮಯನ್ಮಾರ್ನೊಂದಿಗೆ ಅತಿ ದೀರ್ಘ ಗಡಿಯನ್ನು ಹೊಂದಿದೆ. ಸೊ ಇಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಹಾಗಾದರೆ? ಭಾರತ ನೇಪಾಳಕ್ಕಿಂತಲೂ ಕೂಡ ಮಯನ್ಮಾರ್ನೊಂದಿಗೆ ಅತಿ ದೀರ್ಘ ಗಡಿಯನ್ನು ಹೊಂದಿದೆ ಅನ್ನುವಂತಹ ಹೇಳಿಕೆ ಏನಿದೆ ತಪ್ಪಾಗಿರುವಂತಹ ಹೇಳಿಕೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. 69ನೇ ಪ್ರಶ್ನೆ, ಭಾರತದಲ್ಲಿ ಬೇಸಿಗೆಗಾಲದ ಮಳೆ ರಾಜ್ಯದ ಹೆಸರು ತಪ್ಪಾದುದು ಅಂತ ಇದೆ. ಅಂದರೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ದ ನೇಮ್ ಆಫ್ ದ ರೈನಿ ಸೀಸನ್ ಇನ್ ಇಂಡಿಯಾ ಈಸ್ ರಾಂಗ್ ಅಂತ ಪ್ರಶ್ನೆ ಇದೆ. ಅಂದರೆ ಭಾರತ ದೇಶದಲ್ಲಿ ಬೇಸಿಗೆ ಕಾಲದ ಸಮಯದಲ್ಲಿ ಮಳೆ ಬೀಳ್ತಕ್ಕಂತಹ ರಾಜ್ಯದ ಹೆಸರುಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ನಾವಿಲ್ಲಿ ಹೇಳಬೇಕು. ಪಶ್ಚಿಮ ಬಂಗಾಳ ಮ್ಯಾಂಗ್ರೋವ್ ಶವರ್ಸ್, ಉತ್ತರ ಪ್ರದೇಶದಲ್ಲಿ ಆ್ಯಂಡೀಸ್, ಕರ್ನಾಟಕದಲ್ಲಿ ಕಾಫಿ ತುಂತುರು, ಕೇರಳದಲ್ಲಿ ಮಾವಿನ ಹೊಯ್ಲು ಅಂತ. ಅಂದರೆ ಭಾರತದಲ್ಲಿ ಬೇಸಿಗೆ ಸಮಯದಲ್ಲಿ ಬೀಳ್ತಕ್ಕಂತಹ ಮಳೆಗಳಿಗೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರನ್ನು ಕರೀತಾರೆ. ಸೊ ಉತ್ತರ ಪ್ರದೇಶದಲ್ಲಿ ಆ್ಯಂಡೀಸ್ ಅಂತ ಹೇಳಿ ಕರೀತಾರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಫಿ ತುಂತುರು ಅಂತ ಹೇಳಿ ಕರೀತಾರೆ, ಕೇರಳದಲ್ಲಿ ಮಾವಿನ ಹೊಯ್ಲು ಅಂತ ಹೇಳಿ ಕರೀತಾರೆ. ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಮ್ಯಾಂಗ್ರೋವ್ ಶವರ್ಸ್ ಅಂತ ಏನು ಕರೀತಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದು ರಾಂಗ್ ಆನ್ಸರ್. ಸೊ ಹಾಗಾಗಿ ಇದು ತಪ್ಪಾಗಿರ್ತಕ್ಕಂತಹ ಉತ್ತರ. 70ನೇ ಒಂದು ಪ್ರಶ್ನೆ ನೋಡಿ, ಈ ಕೆಳಕಂಡವುಗಳಲ್ಲಿ ತಪ್ಪಾದುದು ಯಾವುದು ಅಂತ ಇದೆ. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ 40,076 ಕಿಲೋಮೀಟರ್, ಧ್ರುವೀಯ ವ್ಯಾಸ 12,714 ಕಿಲೋಮೀಟರ್, ಧ್ರುವೀಯ ಸುತ್ತಳತೆ 40,008 ಕಿಲೋಮೀಟರ್, ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ 510 ದಶಲಕ್ಷ ಚದರ ಕಿಲೋಮೀಟರ್ ಅಂತ ಇದೆ. ಸೊ ಇಲ್ಲಿ ಯಾವ ಒಂದು ಹೇಳಿಕೆ ತಪ್ಪಾಗಿದೆ ಅಂತ ಹೇಳಿದ್ರೆ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ 40,076 ಕಿಲೋಮೀಟರ್ ಅಂತ ಹೇಳಿದೆ. ಸೊ ಅಷ್ಟೊಂದಿಲ್ಲ ಭೂಮಿ ಸಮಭಾಜಕ ವೃತ್ತದ ವ್ಯಾಸ. ಸೊ ಹಾಗಾಗಿ ಆಪ್ಷನ್ ಎ ಏನಿದೆ ತಪ್ಪಾಗಿರ್ತಕ್ಕಂತಹ ಉತ್ತರ ಇಲ್ಲಿ. 71ನೇ ಪ್ರಶ್ನೆ ನೋಡಿ, ವೆಸ್ಟ್ ಇಂಡೀಸ್ ಪ್ರದೇಶದಲ್ಲಿ ಚಂಡಮಾರುತಗಳನ್ನು ಹೀಗೆಂದು ಕರೆಯುತ್ತಾರೆ. ವೆಸ್ಟ್ ಇಂಡೀಸ್ನಲ್ಲಿ ಚಂಡಮಾರುತವನ್ನು ಯಾವ ರೀತಿಯಾಗಿ ಕರೀತಾರೆ ಅಂತ ಹೇಳಿದ್ರೆ ಹರಿಕೇನ್ಸ್ ಅಂತ ಹೇಳಿ ಕರೆಯುವಂಥದ್ದು ವೆಸ್ಟ್ ಇಂಡೀಸ್ನಲ್ಲಿ. ಸೊ ಇಲ್ಲಿ ಆಪ್ಷನ್ ಸಿ ಏನಿದೆ ಸರಿಯಾದ ಉತ್ತರ. ಕೆನಡಾದಲ್ಲಿನ ಹುಲ್ಲುಗಾವಲುಗಳನ್ನು ಹೀಗೆ ಕರೀತಾರೆ. ಕೆನಡಾದಲ್ಲಿ ಹುಲ್ಲುಗಾವಲುಗಳನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಪ್ರೈರೀಸ್ ಅಂತ ಹೇಳಿ ಕರೆಯುವಂಥದ್ದು. ಹುಲ್ಲುಗಾವಲುಗಳನ್ನು ಪ್ರೈರೀಸ್ ಅಂತ ಹೇಳಿ ಕರೀತಾರೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. 73ನೇ ಪ್ರಶ್ನೆ ನೋಡಿ, ವಿಶ್ವದ ಅತಿ ಉದ್ದದ ನದಿಗಳಲ್ಲಿ ಒಂದಾಗಿರುವ ನೈಲ್ ಯಾವ ಆಫ್ರಿಕನ್ ದೇಶದಲ್ಲಿ ತನ್ನ ಮೂಲವನ್ನು ಹೊಂದಿದೆ? ಸೊ ಇದಕ್ಕೆ ಆಲ್ಮೋಸ್ಟ್ ಆಲ್ ಉತ್ತರ ಗೊತ್ತಿರುತ್ತೆ, ಯಾಕಂದರೆ ನಾವು 6th ಸ್ಟ್ಯಾಂಡರ್ಡಿಂದನೂ ಕೂಡ ಓದ್ಕೊಂಡು ಬರ್ತಾನೆ ಇದ್ದೀವಿ ನೈಲ್ ನದಿ ಎಲ್ಲಿದೆ ಅಂತ. ಸೊ ಆಫ್ರಿಕಾ ದೇಶದಲ್ಲಿನ ಇಥಿಯೋಪಿಯಾದಲ್ಲಿ ಇದು ತನ್ನ ಮೂಲವನ್ನು ಹೊಂದಿರೋ ಅಂಥದ್ದು. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. 74ನೇ ಪ್ರಶ್ನೆ ನೋಡಿ, ಚಾರ್ಮುಡಿ ಘಾಟ್ ಏನಿದೆ ಅದು ಸಂಪರ್ಕಿಸೋದು ಎಲ್ಲಿ ಸಂಪರ್ಕಿಸುತ್ತೆ ಅಂತ ಹೇಳಿ. ಆಪ್ಷನ್ ಎ ಮಂಗಳೂರು ಮತ್ತು ಚಿಕ್ಕಮಗಳೂರುಗಳ ನಡುವೆ, ಹಾಸನ ಮತ್ತು ಮಂಗಳೂರು ನಡುವೆ, ಶಿವಮೊಗ್ಗ ಮತ್ತು ಉಡುಪಿ ನಡುವೆ, ಶಿವಮೊಗ್ಗ ಹಾಗೆ ಕುಂದಾಪುರದ ನಡುವೆ ಅಂತ ಇದೆ. ಸೊ ಇಲ್ಲಿ ಚಾರ್ಮುಡಿ ಘಾಟ್ ಏನಿದೆ ಮಂಗಳೂರು ಹಾಗೆ ಚಿಕ್ಕಮಗಳೂರಿನ ನಡುವೆ ಈ ಒಂದು ಚಾರ್ಮುಡಿ ಘಾಟ್ ಸಂಪರ್ಕ ಆಗುವಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ. 75ನೇ ಪ್ರಶ್ನೆ ನೋಡಿ, ಈ ಕೆಳಕಂಡ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅನ್ನೋದನ್ನು ಹೇಳಬೇಕು ಇಲ್ಲಿ. ಸೊ ಇಲ್ಲಿ ನೋಡಿ, ಆಪ್ಷನ್ ಎ ಮಂಗಳೂರು ಕಾಫಿ ನಾಡು, ಆಪ್ಷನ್ ಬಿ ಕೊಡಗು ಕಿತ್ತಳೆ ನಾಡು, ಆಪ್ಷನ್ ಸಿ ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ, ಕರ್ನಾಟಕದ ಸಕ್ಕರೆ ಬಟ್ಟಲು ಬೆಳಗಾವಿ. ಸೊ ಇಲ್ಲಿ ಯಾವುದು ಆಬ್ವಿಯಸ್ಲಿ ಮಂಗಳೂರು ಕಾಫಿ ನಾಡು ಅಂತ ಏನಿದೆ ಅದು ಹೇಳಿಕೆ ತಪ್ಪಾಗಿದೆ. ಬಂದರು ನಗರಿ ಮಂಗಳೂರು ಅಂತ ಹೇಳಿ ಕರೀತಾರೆ ಹೊರತು ಕಾಫಿ ನಾಡು ಮಂಗಳೂರು ಅಂತ ಹೇಳಿ ಕರೆಯೋದಿಲ್ಲ. ಕಾಫಿ ನಾಡು ಕೊಡಗು ಅಥವಾ ಚಿಕ್ಕಮಗಳೂರು ಅಂತ ಹೇಳಿ ಕರೀತಾರೆ. ಸೊ ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ ಸರಿಯಾದಂತಹ ಉತ್ತರ. ಕರ್ನಾಟಕದ ಸಕ್ಕರೆ ಬಟ್ಟಲು ಬೆಳಗಾವಿ, ಕರ್ನಾಟಕದ ಸಕ್ಕರೆ ನಾಡು ಮಂಡ್ಯ. ಸೊ ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಸಕ್ಕರೆ ಬಟ್ಟಲು ಬೆಳಗಾವಿ, ಸಕ್ಕರೆ ನಾಡು ಬಂದು ಮಂಡ್ಯ. ಸೊ ಇಲ್ಲಿ ತಪ್ಪಾದ ಹೇಳಿಕೆ ಯಾವುದಪ್ಪ ಅಂತ ಹೇಳಿದ್ರೆ ಮಂಗಳೂರು ಕಾಫಿ ನಾಡು ಅನ್ನೋಂಥದ್ದು ತಪ್ಪಾಗಿರ್ತಕ್ಕಂತಹ ಉತ್ತರ. ಯಾಕಂತಂದ್ರೆ ಮಂಗಳೂರಿನಲ್ಲಿ ಕಾಫಿ ಬೆಳೆಯೋದೇ ಇಲ್ಲ, ಅದನ್ನು ಯಾವತ್ತಿಗೂ ಕೂಡ ಕಾಫಿ ನಾಡು ಅಂತ ಹೇಳೋದೇ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. 76ನೇ ಪ್ರಶ್ನೆ ನೋಡಿ,
ಜೌಗು ಪ್ರದೇಶಗಳಲ್ಲಿ, ಕರಾವಳಿ ಪ್ರದೇಶಗಳಲ್ಲಿ, ನದಿಮುಖಜ ಭೂಮಿಗಳಲ್ಲಿ, ಸಮುದ್ರಗಳ ಅಂಚಿನಲ್ಲಿ ಬೆಳೆಯುವಂತಹ ಕಾಡುಗಳು ಯಾವುದು ಅಂತ ಹೇಳಿ ಇದೆ. ಸೊ ಇಲ್ಲಿ ಮ್ಯಾಂಗ್ರೋವ್ ಕಾಡುಗಳೇನಿದ್ದಾವೆ ಈ ಜೌಗು ಪ್ರದೇಶಗಳಾಗಿರ್ಬೋದು, ಕರಾವಳಿ ಪ್ರದೇಶಗಳಲ್ಲಿ, ಹಾಗೆ ಸಮುದ್ರಗಳ ಅಂಚಿನಲ್ಲಿ ಬೆಳೀತಕ್ಕಂತಹ ಕಾಡುಗಳಿಗೆ ನಾವೇನಂತ ಹೇಳಿ ಕರಿತೀವಿ? ಮ್ಯಾಂಗ್ರೋವ್ ಕಾಡುಗಳು ಅಂತ ಹೇಳಿ ಕರಿತೀವಿ. 77ನೇ ಪ್ರಶ್ನೆ, ಈ ಕೆಳಕಂಡ ಯಾವ ಕನ್ನಡಿಗರನ್ನು ಲೋಕಪಾಲ್ ಸದಸ್ಯರಾಗಿ ಆಯ್ಕೆ ಮಾಡಲಾಗಿದೆ? ಆಪ್ಷನ್ ಎ ರಿತುರಾಜ್ ಅವಸ್ಥಿ, ಆಪ್ಷನ್ ಬಿ ಸಂಜಯ್ ಯಾದವ್, ಆಪ್ಷನ್ ಸಿ ಸುಶೀಲ್ ಚಂದ್ರ, ಆಪ್ಷನ್ ಡಿ ಎಲ್ ನಾರಾಯಣ್ ಸ್ವಾಮಿ. ಸೊ ಆನ್ಸರ್ ಏನು? ಎಲ್ ನಾರಾಯಣ್ ಸ್ವಾಮಿ ಅವರನ್ನ ಲೋಕಪಾಲ್ ಸದಸ್ಯರಾಗಿ ಆಯ್ಕೆ ಮಾಡಿರೋ ಅಂಥದ್ದು. 78ನೇ ಪ್ರಶ್ನೆ, 9ನೇ ರೈಸಿನಾ ಹಿಲ್ಸ್ ಸಂವಾದದ ಮುಖ್ಯ ಅತಿಥಿ ಯಾರಾಗಿದ್ರು ಅಂತಕ್ಕಂಥದ್ದು. ಆಪ್ಷನ್ ಎ ಕೈರಿ ಯಾಕೋಸ್ ಮಿತ್ಸೋಟಾಕಿಸ್ ಅವರು ಏನೋ 9ನೇ ರೈಸಿನಾ ಹಿಲ್ಸ್ ಸಂವಾದದ ಮುಖ್ಯ ಅತಿಥಿಯಾಗಿ ಇದ್ದಂಥದ್ದು. 79ನೇ ಪ್ರಶ್ನೆ, ಮಧ್ಯಪ್ರದೇಶ ಈ ಕೆಳಕಂಡ ಯಾವ ಪ್ರಾಣಿಗಳ ಸಂಖ್ಯೆಯಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿದೆ ಅಂತ. ಅಂದರೆ ಮಧ್ಯಪ್ರದೇಶದಲ್ಲಿ ಯಾವ ಪ್ರಾಣಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅಂತಕ್ಕಂಥದ್ದು. ಆಪ್ಷನ್ ಎ ಚಿರತೆಗಳು, ಆಪ್ಷನ್ ಬಿ ಹಿಮಚಿರತೆ, ಆಪ್ಷನ್ ಸಿ ಆನೆಗಳು, ಹಾಗೆ ಆಪ್ಷನ್ ಡಿ ಚುಕ್ಕಿ ಜಿಂಕೆಗಳು. ಸೊ ಇಲ್ಲಿ ಮಧ್ಯಪ್ರದೇಶದಲ್ಲಿ ಚಿರತೆಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಚಿರತೆಗಳ ಒಂದು ಸಂಖ್ಯೆಯಲ್ಲಿ ಪ್ರಥಮ ಸ್ಥಾನವನ್ನು ಮಧ್ಯಪ್ರದೇಶ ಹೊಂದಿರೋ ಅಂಥದ್ದು. 80ನೇ ಪ್ರಶ್ನೆ ನೋಡಿ, 2023-24ನೇ ಸಾಲಿನ ಬಸವ ಪುರಸ್ಕಾರವನ್ನು ಪಡೆದವರು ಯಾರು? ಯಾರಿಗೆ ಬಸವ ಪ್ರಶಸ್ತಿ 2023-24ನೇ ಸಾಲಿನಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಡಾಕ್ಟರ್ NG ಮಹದೇವಪ್ಪನವರಿಗೆ ಬಸವ ಪುರಸ್ಕಾರ ಅಥವಾ ಬಸವ ಪ್ರಶಸ್ತಿ 2023-24 ಸಿಕ್ಕಿರೋ ಅಂಥದ್ದು. 81ನೇ ಪ್ರಶ್ನೆ, 2023-24ನೇ ಸಾಲಿನ ಪಂಪ ಪ್ರಶಸ್ತಿ ಪಡೆದವರು ಯಾರು ಅಂತ ಇದೆ. ಆಪ್ಷನ್ ಎ ಶ್ರೀರಾಮುಲು, ಆಪ್ಷನ್ ಬಿ ನಾ ಡಿಸೋಜಾ, ಆಪ್ಷನ್ ಸಿ ಡಾಕ್ಟರ್ NG ಮಹಾದೇವಪ್ಪ, ಆಪ್ಷನ್ ಡಿ ವೀರಸಂಗಯ್ಯ. ಆನ್ಸರ್ ಏನು? ಆಪ್ಷನ್ ಬಿ ನಾ ಡಿಸೋಜಾರ್ ಅವರಿಗೆ 2023-24ನೇ ಸಾಲಿನ ಪಂಪ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಸೊ ಬಸವ ಪ್ರಶಸ್ತಿ ಸಿಕ್ಕಿರುವಂಥದ್ದು ಯಾರಿಗೆ? ಡಾಕ್ಟರ್ NG ಮಹಾದೇವಪ್ಪನವರಿಗೆ. ಸೊ ಸ್ನೇಹಿತರೆ, ನಾನಿಲ್ಲಿ ಏನು ಪ್ರಶ್ನೆಗಳನ್ನ ಹೇಳ್ತಾ ಇದ್ದೀನಿ ಅದನ್ನೆಲ್ಲನೂ ಕೂಡ ನೀವು ನೋಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ನೆಕ್ಸ್ಟ್ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ. ಆಮೇಲೆ ಇನ್ನೊಂದು, ನಿಮಗೆ ಯಾವ ರೀತಿ ಕ್ವೆಶನ್ ಪೇಪರ್ ಪ್ಯಾಟ್ರನ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ. ಆಲ್ಮೋಸ್ಟ್ ಇವಾಗ ಹಿಸ್ಟ್ರಿ ಆಯಿತು, ಆಮೇಲೆ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಆಯಿತು, ನೆಕ್ಸ್ಟ್ ಇವಾಗ ಸೈನ್ಸ್ ಬಗ್ಗೆ, ಹಾಗೆಯೇ ಆಪ್ಟಿಟ್ಯೂಡ್ ಬಗ್ಗೆ ಎಲ್ಲವೂ ಕೂಡ ನಿಮಗೆ ಕವರ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಏನೇನು ನಾನು ಕ್ವೆಶನ್ಸ್ನ ಹೇಳ್ತಾ ಇದ್ದೀನಿ ನೋಟ್ ಮಾಡ್ಕೊತಾ ಹೋಗಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಕ್ವೆಶನ್ನ ಇವಾಗ ನೋಡ್ತಾ ಹೋಗೋಣ. 82ನೇ ಪ್ರಶ್ನೆ ನೋಡಿ, ಪ್ರಪಂಚದಾದ್ಯಂತ ರಾಷ್ಟ್ರಗಳ ವ್ಯಾಪಾರ ಮತ್ತು ವಾಣಿಜ್ಯ ಸಚಿವರುಗಳನ್ನು ಒಗ್ಗೂಡಿಸುವ ವ್ಯಾಪಾರ ಸಂಘಟನೆಯ 13ನೇ ಸಚಿವರ ಸಮ್ಮೇಳನವು 2024 ಫೆಬ್ರವರಿ 26ರಿಂದ 2024 ಫೆಬ್ರವರಿ 29ರವರೆಗೆ 4 ದಿನಗಳ ಕಾಲ ಎಲ್ಲಿ ಜರುಗಿತು ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್ ಏನು? ಅಬುದಾಬಿಯಲ್ಲಿ ಈ ಒಂದು ಕಾನ್ಫರೆನ್ಸ್ ನಡೆದಿರೋ ಅಂಥದ್ದು. ಸೊ 2024 ಫೆಬ್ರವರಿ 26ರಿಂದ 24 ಫೆಬ್ರವರಿ 29 ತನಕ, ಅಂದರೆ 4 ಡೇಸ್ ಏನು ಈ ಒಂದು ಕಾನ್ಫರೆನ್ಸ್ ಏನಿದೆ ಅಬುದಾಬಿಯಲ್ಲಿ ನಡೆದಿರೋ ಅಂಥದ್ದು. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. 83ನೇ ಪ್ರಶ್ನೆ, ಡ್ಯಾಶ್ ದೇಶದ, ಅಂದರೆ ಯಾವ ದೇಶದ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಂತಹ 8 ಮಂದಿ ಭಾರತೀಯ ನೌಕಾಪಡೆಯ ನಿವೃತ್ತ ಯೋಧರ ಬಿಡುಗಡೆಯನ್ನು ಮಾಡಲಾಗಿದೆ. ಇದು ಭಾರತದ ರಾಜತಾಂತ್ರಿಕತೆಗೆ ಸಿಕ್ಕಂತಹ ದೊಡ್ಡ ಜಯವಾಗಿದೆ ಅಂತ ಇದೆ. ಸೊ ಯಾವ ಒಂದು ದೇಶದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಂತಹ 8 ಜನ ಭಾರತೀಯರನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಪ್ಷನ್ ಎ ಕತಾರ್ನಲ್ಲಿ ಈ ಒಂದು ಗಲ್ಲು ಶಿಕ್ಷೆಗೆ ಗುರಿ ಮಾಡಿದ್ರು. ಸೊ ಅವರನ್ನ ಇವಾಗ ಬಿಡುಗಡೆ ಮಾಡಿರೋ ಅಂಥದ್ದು. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ನೌಕಾಪಡೆಯ ನಿವೃತ್ತ ಯೋಧರು. 84ನೇ ಪ್ರಶ್ನೆ ನೋಡಿ, 2024 ಬೆಂಗಳೂರು ಚಲನಚಿತ್ರೋತ್ಸವದಲ್ಲಿ ಜೀವಮಾನ ಸಾಧನೆ ಪುರಸ್ಕೃತರು ಯಾರಿಗೆ 2024ರಲ್ಲಿ ಚಿತ್ರೋತ್ಸವ ಪ್ರಶಸ್ತಿ, ಅಂದರೆ ಜೀವಮಾನ ಸಾಧನೆ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ಮೈಸೂರು ಶ್ರೀನಿವಾಸ್ ಸತ್ಯೋ ಅವರಿಗೆ 2024 ಬೆಂಗಳೂರು ಚಲನಚಿತ್ರೋತ್ಸವದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ ಸಿಕ್ಕಿರೋ ಅಂಥದ್ದು. 85ನೇ ಪ್ರಶ್ನೆ, ರಾಜಕೀಯ ವ್ಯವಸ್ಥೆಗೆ ಕಪ್ಪು ಹಣ ಪ್ರವೇಶಿಸದಂತೆ ತಡೆಯುವ ಉದ್ದೇಶಕ್ಕಾಗಿ ಚುನಾವಣಾ ಬ್ಯಾಂಡ್ ಯೋಜನೆಯನ್ನು ಎಷ್ಟರಲ್ಲಿ ಜಾರಿಗೆ ತರಲಾಯಿತು ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ 2018ರಲ್ಲಿ ಈ ಒಂದು ಬ್ಲ್ಯಾಕ್ ಮನಿ ಅನ್ನೋಂಥದ್ದು ರಾಜಕೀಯ ವ್ಯವಸ್ಥೆಗೆ, ಪಾಲಿಟಿಕ್ಸ್ಗೆ ಪ್ರವೇಶ ಮಾಡದೇ ಇರೋ ಹಾಗೆ ತಡಿತಕ್ಕಂತಹ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರೋ ಅಂಥದ್ದು. 86ನೇ ಪ್ರಶ್ನೆ, 2023ರ 4ನೇ ಆವೃತ್ತಿಯ ಖೇಲೋ ಇಂಡಿಯಾ ವಿವಿ ಕ್ರೀಡಾಕೂಟ ಎಲ್ಲಿ ನಡೀಲಿಲ್ಲ ಅಂತಕ್ಕಂಥದ್ದು. ಸೊ ಎಲ್ಲಿ ನಡೀಲಿಲ್ಲ ಅಂತ ಹೇಳಿದ್ರೆ
ಮಣಿಪುರದಲ್ಲಿ ಈ ಒಂದು ಖೇಲೋ ಇಂಡಿಯಾ ವಿವಿ ಕ್ರೀಡಾಕೂಟ ನಡೀಲಿಲ್ಲ. ಸೊ ಆನ್ಸರ್ ಏನಂದರೆ ಆಪ್ಷನ್ ಡಿ ಏನಿದೆ ಮಣಿಪುರ ಅನ್ನೋದು ಸರಿಯಾದ ಉತ್ತರ. ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಿರೋವಂಥದ್ದು. ಸೊ 7:30 ಎರಡು ಮುಳ್ಳುಗಳ ನಡುವಿನ ಒಳಕೋನ ಎಷ್ಟಿರುತ್ತೆ ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್ ನೋಡಿ, ಇಲ್ಲಿ ಆಪ್ಷನ್ ಬಿ 45 ಡಿಗ್ರಿ ಇಲ್ಲಿ ಸರಿಯಾದಂತಹ ಉತ್ತರ ಅಂತೇಳಿ ಹೇಳಿದ್ದಾರೆ. ಸೊ ನಿಮ್ಗೆ ಇನ್ನೊಂದು ಹೇಳಬೇಕು, ನಾನು ಇದ್ರ ಬಗ್ಗೆನೇ ಸಪ್ರೇಟ್ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಇದು ನಿಮಗೆ ಯಾವ ರೀತಿ ವಿಲೇಜ್ ಅಕೌಂಟೆಂಟ್ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸಪ್ರೇಟ್ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ಸೊ ಫಾಲೋ ಮಾಡ್ತಾ ಇರಿ. ಇಲ್ಲಿ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ 7:30 ಆದಾಗ ಎರಡು ಮುಳ್ಳುಗಳ ನಡುವಿನ ಒಳಕೋನ ಎಷ್ಟಿರುತ್ತೆ ಅಂತ ಹೇಳಿದ್ರೆ 45 ಡಿಗ್ರಿ ಇರುತ್ತೆ. ಸೊ ಆನ್ಸರ್ ಬಿ ಕರೆಕ್ಟ್ ಆಗಿರುವಂತಹ ಉತ್ತರ. ಇಲ್ಲಿ ನೋಡಿ 88ನೇ ಪ್ರಶ್ನೆ. 36 ವಿದ್ಯಾರ್ಥಿಗಳಿರುವ ಒಂದು ಸಾಲಿನಲ್ಲಿ ಎ ಅಂತಕ್ಕಂತಹ ವಿದ್ಯಾರ್ಥಿ ಆರಂಭದಿಂದ 12ನೇ ಸಾಲಿನಲ್ಲಿದ್ದರೆ ಬಿ ಅಂತಕ್ಕಂತಹ ವಿದ್ಯಾರ್ಥಿ ಎ ವಿದ್ಯಾರ್ಥಿಗಿಂತ 3 ಸ್ಥಾನ ಮುಂದೆ ಇದ್ದಾರೆ. ಹಾಗಾದರೆ ಬಿ ಕೊನೆಯಿಂದ ಎಷ್ಟನೇ ಸ್ಥಾನದಲ್ಲಿ ಇದ್ದಾನೆ ಅಂತ. ಸೊ ಆನ್ಸರ್ ಏನು? 28ನೇ ಸ್ಥಾನದಲ್ಲಿ ಇರೋವಂಥದ್ದು. 89ನೇ ಪ್ರಶ್ನೆ. ಒಂದು ರೈಲು ಎ ಇಂದ ಬಿಗೆ 20 ಕಿಲೋಮೀಟರ್ ಗಂಟೆಗೆ ವೇಗದಲ್ಲಿ ಮತ್ತು ಬಿ ಇಂದ ಎಗೆ 30 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದ್ರೆ ಸರಾಸರಿ ವೇಗ ಎಷ್ಟು ಅಂತ ಇದೆ. 24 ಕಿಲೋಮೀಟರ್ ಪರ್ ಅವರ್, ಗಂಟೆಗೆ 24 ಕಿಲೋಮೀಟರ್ ಚಲಿಸೋ ಅಂಥದ್ದು. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. 90ನೇ ಪ್ರಶ್ನೆ. ಈ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಇದೆ. ಸೊ 2, 3, 5, 7, 11, 13 ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಹಳ ಈಸಿಯಾಗಿ ನೀವು ಕಂಡುಹಿಡ್ಬೋದು, ಯಾಕಂತಂದರೆ ಇಲ್ಲಿ ಕೊಟ್ಟಿರೋ ಅಂಥದ್ದೆಲ್ಲ ಬೆಸ ಸಂಖ್ಯೆಗಳು. ಹಾಗಾಗಿ ಇಲ್ಲಿ ಆನ್ಸರ್ ಏನು ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ 17, 19 ಆನ್ಸರ್ ಬರೋ ಅಂಥದ್ದು. ಓಕೆ, ನೆಕ್ಸ್ಟು 91ನೇ ಪ್ರಶ್ನೆ. ಒಂದು ಸೇತುವೆಯ ಮೇಲೆ ಒಬ್ಬ ವ್ಯಕ್ತಿ ಗಂಟೆಗೆ 15 ಕಿಲೋಮೀಟರ್ಗಳಂತೆ ಸವಾರಿ ಮಾಡ್ತಾ ಇದ್ದಾನೆ. ಆ ಸೇತುವೆಯನ್ನು ದಾಟೋದಕ್ಕೋಸ್ಕರ ಅವನು 5 ನಿಮಿಷಗಳ ಕಾಲ ತಗೊಂಡ್ರೆ ಸೇತುವೆ ಉದ್ದ ಎಷ್ಟಿದೆ ಅಂತ ಪ್ರಶ್ನೆ. ಸೊ ಇಲ್ಲಿ ಆನ್ಸರ್ ಏನು? 1250 ಮೀಟರ್ ಉದ್ದ ಇರೋವಂಥದ್ದು ಆ ಒಂದು ಬ್ರಿಡ್ಜ್. ಸೊ ಅವನು ಆ ಒಂದು ಬ್ರಿಡ್ಜನ್ನು ಕ್ರಾಸ್ ಮಾಡೋಕ್ಕೆ ಎಷ್ಟು ನಿಮಿಷ ತಗೊಳ್ತಾನೆ? 5 ನಿಮಿಷ. ಹಾಗಾದರೆ ಆ ಸೇತುವೆಯ ಉದ್ದ ಎಷ್ಟಿತ್ತು? 1250 ಮೀಟರ್ ಇತ್ತು ಅಂತ ಹೇಳಿ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಈ ಒಂದು ಇದು ಕೊಟ್ಟಿದ್ದಾರೆ ನಿಮಗೆ, ತ್ರಿಭುಜ, ಟ್ರಯಾಂಗಲ್. ಆ ಟ್ರಯಾಂಗಲ್ನಲ್ಲಿ ಎಷ್ಟು ಟ್ರಯಾಂಗಲ್ ಇದೆ ಅಂತ, ಒಂದು ಚೌಕಾಕಾರದಲ್ಲಿ ಟ್ರಯಾಂಗಲ್ಸ್ನ ಕೊಟ್ಟಿದ್ದಾರೆ. ಆ ಚೌಕದಲ್ಲಿ ಇರ್ತಕ್ಕಂತಹ ಟ್ರಯಾಂಗಲ್ಸ್ ಎಷ್ಟು ಅಂತ ನೀವು ಹೇಳಬೇಕಾಗುತ್ತೆ ನೋಡಿ ಇಲ್ಲಿ. ಸೊ ಈ ರೀತಿಯಾಗಿ ಚೌಕದಲ್ಲಿ ಟ್ರಯಾಂಗಲ್ಸ್ ಇದೆ, ಇದರಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದೆ ಅಂದ್ಬಿಟ್ಟು ನೀವು ಮೆನ್ಷನ್ ಮಾಡಬೇಕು. ಇಲ್ಲಿ ಒಟ್ಟಾರೆಯಾಗಿ 16 ಟ್ರಯಾಂಗಲ್ಸ್ ಇದೆ ಅಂತ ಕೊಟ್ಟಿರೋ ಅಂಥದ್ದು. ಸೊ ಆಪ್ಷನ್ ಎ 16 ಸರಿಯಾದ ಉತ್ತರ. 93ನೇ ಪ್ರಶ್ನೆ. ಹಿಮೋಫೀಲಿಯಾ ಇವುಗಳ ಕೊರತೆಯಿಂದ ಬರುತ್ತದೆ. ಯಾವುದರ ಕೊರತೆಯಿಂದ ಹಿಮೋಫೀಲಿಯಾ ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಕಿರುತಟ್ಟೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕಿರುತಟ್ಟೆಯಿಂದ ನಮಗೆ ಯಾವ ಒಂದು ಸಮಸ್ಯೆ ಬರುತ್ತೆ? ಹಿಮೋಫೀಲಿಯಾ ಅಂತಕ್ಕಂಥದ್ದು ಬರೋ ಅಂಥದ್ದು. 94ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ನಾಳ ಗ್ರಂಥಿ ಅಲ್ಲ ಅಂತ ಪ್ರಶ್ನೆ ಇದೆ. ಥೈರಾಯ್ಡ್ ಗ್ರಂಥಿ, ಪಿಟ್ಯುಟರಿ ಗ್ರಂಥಿ, ಅಶ್ರು ಗ್ರಂಥಿ, ಮೆದೋಜೀರಕ ಗ್ರಂಥಿ. ಆಪ್ಷನ್ ಸಿ ಅಶ್ರು ಗ್ರಂಥಿ ಏನಿದೆ ಇದಕ್ಕೆ ಸರಿಯಾದಂತಹ ಉತ್ತರ. 95ನೇ ಪ್ರಶ್ನೆ. ಕ್ಯೂಸೆಕ್ಸ್ಗಳಲ್ಲಿ ಯಾವುದನ್ನು ಅಳಿತಾರೆ? ಅಳಿತಾರೆ ಅಂತ ಹೇಳಿದ್ರೆ ನೀರಿನ ಹರಿವು ಏನಿದೆ ಇದನ್ನು ಕ್ಯೂಸೆಕ್ಸ್ಗಳಲ್ಲಿ ಮೆಷರ್ ಮಾಡೋ ಅಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. 96ನೇ ಪ್ರಶ್ನೆ. ಪರ್ಯಾಯ ಪ್ರವಾಹವನ್ನು ನೇರ ಪ್ರವಾಹವಾಗಿ ಪರಿವರ್ತಿಸುವ ಪ್ರಕ್ರಿಯೆ ಯಾವುದು ಅಂತ ಇದೆ. ಇಲ್ಲಿ ಸರಿಯಾದಂತಹ ಉತ್ತರ ಏನು? ರೆಕ್ಟಿಫಿಕೇಶನ್ ಅಂತಕ್ಕಂಥದ್ದು ಪರ್ಯಾಯ ಪ್ರವಾಹವನ್ನು ನೇರ ಪ್ರವಾಹವನ್ನಾಗಿ ಪರಿವರ್ತನೆ ಮಾಡೋ ಅಂಥದ್ದು. 97ನೇ ಪ್ರಶ್ನೆ. ಶಾಖ ಇಂಜಿನ್ನಲ್ಲಿ ಒಳಬರುವ ಗಾಳಿಯ ಉಷ್ಣತೆ ಹೆಚ್ಚಾದರೆ ಅದರ ದಕ್ಷತೆ ಎಷ್ಟಿರುತ್ತೆ? ಅದರ ದಕ್ಷತೆ ಏನಾಗುತ್ತೆ ಅಂತ ಇದೆ. ಹೆಚ್ಚಾಗುತ್ತಾ, ಕಡಿಮೆ ಆಗುತ್ತಾ, ಅಥವಾ ಒಂದೇ ರೀತಿಯಾಗಿರುತ್ತಾ ಅಂತ. ಸೊ ಇಲ್ಲಿ ಆನ್ಸರ್ ಏನು? ಕಡಿಮೆ ಆಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆಪ್ಷನ್ ಬಿ ಕಡಿಮೆ ಆಗುತ್ತದೆ ಆನ್ಸರ್ ಸರಿಯಾದ ಉತ್ತರ ಇಲ್ಲಿ. 98ನೇ ಪ್ರಶ್ನೆ. ವಿಶ್ವದ ಉಗಮವನ್ನು ವಿವರಿಸಲಾಗುವ ಸಿದ್ಧಾಂತ ಯಾವುದು? ಯಾವ ಒಂದು ಥಿಯರಿನಲ್ಲಿ ವಿಶ್ವದ ಉಗಮವನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಹೇಳಿದರೆ ಬಿಗ್ ಬ್ಯಾಂಗ್ ಸಿದ್ಧಾಂತ ಅಥವಾ ಬಿಗ್ ಬ್ಯಾಂಗ್ ಥಿಯರಿ ಏನಿದೆ ವಿಶ್ವದ ಉಗಮವನ್ನು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಸೊ ಆನ್ಸರ್ ಆಪ್ಷನ್ ಎ ಸರಿಯಾದ ಉತ್ತರ. 99ನೇ ಪ್ರಶ್ನೆ. ನಗಿಸುವ ಅನಿಲ ಅಥವಾ ಲಾಫಿಂಗ್ ಗ್ಯಾಸ್ ಅಂತ ಯಾವುದನ್ನು ಕರೀತಾರೆ ಅಂತ ಹೇಳಿದ್ರೆ ನೈಟ್ರಸ್ ಆಕ್ಸೈಡ್
ಅನ್ನು ನಗಿಸುವಂತಹ ಅನಿಲ ಅಥವಾ ಲಾಫಿಂಗ್ ಗ್ಯಾಸ್ ಅಂತ ಹೇಳಿ ನೈಟ್ರಸ್ ಆಕ್ಸೈಡನ್ನು ಹೇಳೋ ಅಂಥದ್ದು. ಕೊನೆಯ ಪ್ರಶ್ನೆ, ಎಲ್ಲ ಮೂಲಭೂತ ಶಕ್ತಿಗಳಲ್ಲಿ ಅತ್ಯಂತ ದುರ್ಬಲ ಶಕ್ತಿ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಗುರುತ್ವ ಶಕ್ತಿ, ಆಪ್ಷನ್ ಬಿ ವಿದ್ಯುತ್ ಕಾಂತೀಯ ಶಕ್ತಿ, ಆಪ್ಷನ್ ಸಿ ಕಾಂತೀಯ ಶಕ್ತಿ, ಆಪ್ಷನ್ ಡಿ ಪರಮಾಣು ಶಕ್ತಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಗುರುತ್ವ ಶಕ್ತಿ ಏನಿದೆ ಎಲ್ಲ ಮೂಲಭೂತ ಶಕ್ತಿಗಳಲ್ಲಿ ಅತ್ಯಂತ ದುರ್ಬಲವಾಗಿರ್ತಕ್ಕಂತಹ ಶಕ್ತಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, 3 ವಿಡಿಯೋಗಳನ್ನು ನಾನು ಮಾಡಿದ್ದೀನಿ ಒಂದು ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋದಕ್ಕೋಸ್ಕರ. ಅಂದರೆ ಹೇಗಿರುತ್ತೆ ನಿಮಗೆ ಕ್ವೆಶನ್ ಪೇಪರ್ ಅನ್ನೋದನ್ನು ನಾನು ತಿಳಿಸ್ಕೊಡ್ಬೇಕಾಗಿತ್ತು. ಸೊ ನೋಡಿದ್ರಲ್ಲ, ಒಂದು ಕ್ವೆಶನ್ ಪೇಪರಲ್ಲಿ ಎಷ್ಟೆಲ್ಲ ಸಬ್ಜೆಕ್ಟ್ ಕವರ್ ಮಾಡಿದ್ದಾರೆ ಅಂತ. ಹಿಸ್ಟ್ರಿ ಬಗ್ಗೆ ಇತ್ತು, ಪೊಲಿಟಿಕಲ್ ಸೈನ್ಸ್ ಇತ್ತು, ಜಿಯೋಗ್ರಫಿ ಇತ್ತು, ಸೈನ್ಸ್ ಇತ್ತು, ಹಾಗೆ ಮ್ಯಾಥಮೆಟಿಕ್ಸ್ ಇತ್ತು, ರಿಸರ್ಚ್ ಆಪ್ಟಿಟ್ಯೂಡ್ ಇತ್ತು. ಸೊ ಇದೆಲ್ಲ ನೀವು ನೋಡ್ತಾ ಇದ್ದರೆ ನೀವು ಇನ್ನೂ ಯಾವ ಮಟ್ಟಿಗೆ ತರೋ ಆಗಬೇಕು ಎಕ್ಸಾಮ್ಗೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನಿಮಗೆ ಈ ಒಂದು ಕ್ವೆಶನ್ ಪೇಪರಲ್ಲಿ ಎಷ್ಟು ಆನ್ಸರ್ ಗೊತ್ತಿತ್ತು ಅನ್ನೋದನ್ನು ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು. ಹಾಗೆ ಇನ್ನು ಎಷ್ಟು % ಓದಬೇಕು ನೀವು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನನ್ನ ಒಂದು ಭಾವನೆ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ.